ವೃಷಭ ರಾಶಿಯವರು ಇಷ್ಟು ವರ್ಷ ಒದ್ದಾಡಿದೆ. ಯಾವಾಗಲೂ ಕಷ್ಟ ಬಂದಾಗ ಕೈ ಕೆಸರಾದ್ರೇ ಬಾಯಿ ಮೊಸರು. ಅವ್ರು ನಾಳೆ ಊಟ ಮಾಡಬೇಕಾದ್ರೆ ಸೋಂಬೇರಿಗಳು ಕೂತ್ಕೊಂಡು ತಿನ್ನೋ ಯೋಗ ಜಲಮದಲ್ಲಿ ಅವರು ಯಾವ ಕಾಲಕ್ಕೂ ಇಲ್ಲ. ಆದರೆ ನೆಕ್ಸ್ಟ್ ಈಗ 6 ಇಯರ್ಸ್ ಇದೆಯಲ್ಲ, ಅಂದರೆ ಈ ವರ್ಷದಿಂದ 6 ವರ್ಷಗಳ ಕಾಲ ವೃಷಭ ರಾಶಿಯವ್ರಿಗೆ ಹೆಂಗಿದೆ ಅಂದರೆ ಕೂತ್ಕೊಂಡು ತಿನ್ನೋ ಯೋಗ. ಹಳೆ ಕೇಸ್ ಗೆಲ್ತೀರಾ, ಯಾವುದಾದ್ರೂ ಒಂದು ಭೂಮಿಯನ್ನು ತೊಗೊತೀರಾ, ಚಿಕ್ಕ ಸೈಟ್ ಆದರೂ ಮಾಡ್ಕೊತೀರಾ, ಕಷ್ಟಗಳು ದೂರ ಆಗಿ ಸ್ವಲ್ಪ ದುಡ್ಡನ್ನು ನೋಡ್ತೀರಾ. ಅಬ್ಬಾಡ ಇನ್ನು ಮೇಲಾದರೂ ಜೀವನ ಪರಿವರ್ತನೆ. ಯಾಕೆಂದರೆ ಶುಕ್ರನ ಮನೆ, ಆ ಶುಕ್ರನ ಮನೆಯನ್ನೇ ನೀಚವಾಗಿರೋದ್ರಿಂದ ಸ್ವಲ್ಪ ಅಂಟು ಇಂಟು ಅಂದರೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಆ ವೃಷಭ ರಾಶಿ ಅಂತವರಿಗೆ ಪರಿವರ್ತನೆ ಮಾಡ್ತಕ್ಕಂಥ ಅವಕಾಶಗಳು ಈ ಸಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾಯಿಂದ್ರನ್ನ ಸ್ವಲ್ಪ ನೋಡ್ಕೋಬೇಕು. ತಾಯಿಂದ್ರನ್ನ ಯಾಕೆ ನೋಡ್ಕೋಬೇಕು? ಆರೋಗ್ಯ ಪರದಲ್ಲಿ ವೃಷಭ ರಾಶಿ ಅಂದರೆ ಯಾವ ಕಾಲಕ್ಕೂ ಚಂದ್ರನ ನೋಡ್ಕೋಬೇಕು. ಚಂದ್ರನ ಪರಿವರ್ತನೆ ಅಂದರೆ ಒಂದು ಮನೆಯಿಂದ ಹೋದಾಗ ವೃಷಭ ರಾಶಿ ಬರ್ತಾನೆ. ವೃಶ್ಚಿಕಕ್ಕೆ ಬಂದ ತಕ್ಷಣ ಸಪ್ತಮ ನೋಡಿದ ತಕ್ಷಣ ತಾಯಿಗೆ ಅನಾರೋಗ್ಯ. ತಿರುಗಿ ಮೇಲಕ್ಕೆ ಹೋದರೆ 15 ದಿವಸದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಲು ನೋವು ಅಥವಾ ತಲೆನೋವು, ಅಮ್ಮನ ಕಾಯಿಲೆ ಅಂತೆ, ಹಾಸ್ಪಿಟ್ಲ್ ಅಂತೆ. ಅಂದರೆ ಹಾಸ್ಪಿಟಲ್ ಖರ್ಚುಗಳು ತಾಯಿಗೆ ಭಾಗ ಬರೋದನ್ನ ವೃಷಭ ರಾಶಿಯವರು ಅದೊಂದು ಮಾತ್ರ ಗಮನ ಇಟ್ಕೊಂಡು ನೋಡಬೇಕು.